ಅಧಿಕ ಮಾಸದ ಪ್ರಯುಕ್ತ ತಾಳಿಕೋಟಿ ನಗರದ ಶ್ರೀ ಖಾಸ್ಕತೇಶ್ವರ ನಗರದ ಬನ್ನಿ ಮಹಾಕಾಳಿ ದೇವಸ್ಥಾನ ಆವರಣದಲ್ಲಿ ಮುತ್ತೈದೆಯರಿಗಾಗಿ ವಿಶೇಷ ಉಡಿ ತುಂಬುವ ಕಾರ್ಯಕ್ರಮವನ್ನು ಭಕ್ತಿ ಭಾವನ ಮತ್ತು ಸಂಭ್ರಮದಿಂದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಾಶಿಬಾಯಿ ಬಂಟನೂರ ಅಮ್ಮನವರು ವಹಿಸಿಕೊಂಡಿದ್ದು, ಮುಖ್ಯ ಅತಿಥಿಗಳಾಗಿ ಸುಮಂಗಲಾ ಕೋಳೂರು ಹಾಗೂ ಬಾಪುಗೌಡ ವಂದಲಿ ಗುರುಗಳು ಭಾಗವಹಿಸಿ ಮಾತನಾಡಿದರು. ಅಧಿಕ ಮಾಸದ ಮಹತ್ವವನ್ನು ವಿವರಿಸಿದ ಅವರು, ಸನಾತನ ಧರ್ಮದಲ್ಲಿ ಈ ಮಾಸಕ್ಕೆ ವಿಶೇಷ ಸ್ಥಾನಮಾನವಿದ್ದು, ಈ ಸಂದರ್ಭದಲ್ಲಿ ದೇವಿ ಆರಾಧನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ಪುಣ್ಯಪ್ರಾಪ್ತಿಯಾಗುತ್ತದೆ ಎಂದು ತಿಳಿಸಿದರು. ಬಳಿಕ ಮುತ್ತೈದೆಯರಿಗೆ ಸಂಪ್ರದಾಯಬದ್ಧವಾಗಿ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿತು. ಮಹಿಳೆಯರಿ ಭಕ್ತಿ ಶ್ರದ್ಧೆಯಿಂದ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಿ ಬನ್ನಿ ಮಹಾಕಾಳಿ ದೇವಿಯ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಭಕ್ತಾದಿಗಳಿಗೆ ಗುರುನಾಥ್ ರೆಡ್ಡಿ ಪೊಲೀಸ್ ಪಾಟೀಲ್ ದಂಪತಿಗಳ ವತಿಯಿಂದ ಪ್ರಸಾದ ಸೇವೆಯನ್ನು ಏರ್ಪಡಿಸಲಾಗಿತ್ತು. ಭಕ್ತರು ಪ್ರಸಾದ ಸ್ವೀಕರಿಸಿ ಧಾರ್ಮಿಕ ಕಾರ್ಯಕ್ರಮದ ಯಶಸ್ಸಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಡಾವಣೆಯ ಹಿರಿಯರಾದ ಎಸ್ಎನ್ ಬಸವಣ್ಣವರ್, ಆರ್ಎಸ್ ಸಿಕ್ಕಳವಾಡಿ, ಬಿಎಂ ಹಾದಿಮಣಿ, ಬಿಎಸ್ ಮಾಲಿಪಾಟೀಲ್, ಗುರುನಾಥ್ ರೆಡ್ಡಿ ಪೊಲೀಸ್ ಪಾಟೀಲ್, ಸಂಗನಗೌಡ ಗಬಸಾವಳಗಿ, ಶಿಕ್ಷಕರಾದ ಮೌನೀಶ್ ಬಡಿಗೀರ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಬಡಾವಣೆಯ ತಾಯಂದಿರು ಮತ್ತು ಭಕ್ತರು ಉಪಸ್ಥಿತರಿದ್ದರು. ಅಧಿಕ ಮಾಸದ ಅಂಗವಾಗಿ ನಡೆದ ಈ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಭಕ್ತಿ, ಭಾವನೆ ಮತ್ತು ಸಾಮೂಹಿಕ ಸೌಹಾರ್ದತೆಯೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ವರದಿ ಎಸ್ಸಿಎನ್ ನ್ಯೂಸ್, ತಾಳಿಕೋಟಿ. ನೋಡಿ, ನೀರಿರಲಿಲ್ಲ ಅಂದ್ರೆ ಬದುಕ್ತಿದ್ದೇವೆ ನಾವು. ಅದಕ್ಕೆ ಆ ನೀರನ್ನು ಬಳಸುವಾಗ, ಗಂಗಾ ಮಾತೆಯನ್ನು ಸ್ಮರಿಸುವಾಗ ನಿನಗೆ ಅನಂತ ಕೃತಜ್ಞತೆಗಳು. ನನ್ನೆಲ್ಲ ಕಶ್ಮಲಗಳನ್ನು ನೀನು ತೊಳಿತಾ ಇದ್ದೀನಿ. ಎಷ್ಟು ಉಪಕಾರ ಸ್ಮರಣೆ ಹೇಳಿದ್ರು ಸಾಲದು. ಅದಕ್ಕೋಸ್ಕರ ಆ ಭೂಮಿ ತಾಯಿಗಿರ್ಬೋದು, ಗಂಗಾ ಮಾತೆಗಿರ್ಬೋದು, ಗಾಳಿ, ಈ ಒಂದು ನೋಡಿ ಅನ್ನ ಕೊಡೋದು ಭೂಮಿ ತಾಯಿ. ಅದಕ್ಕೋಸ್ಕರ ಇಷ್ಟು ಮಾಡೋದ್ರ ಜೊತೆಯಲ್ಲಿ ಮತ್ತೇನೇನಪ್ಪ ಅಂತಂದ್ರೆ ನಾವು ಈ ಮುಂದಿನ ಮತ್ತೊಂದು ಸಾರಿ ಕಲ್ಸೋದು, ಒಂದು ಸಸಿ ನಾಟಿದೇವು ನೆಲಕ್ಕೆ ಅಂತ ತಿಳ್ಕೊರಿ. ನಾಟಿದಾಗ ಅದಕ್ಕೆ ಏನು ಮಾಡ್ಬೇಕು ನಾವು ಅಂದ್ರೆ ದಿನನಿತ್ಯವಾಗಿ ನೀರು ಎರೆದು ಬೆಳಿತೋ ಇಲ್ಲ, ಚಿಗುರು ಹೊಡಿತೋ ಇಲ್ಲೋ, ಅದು ಮೂಗಳು ಇಡ್ತೋ ಇಲ್ಲ ಅಂತ ನೋಡುವಂಥ ಕರ್ತವ್ಯ ಯಾರ್ದಿರ್ತದೋ ನಮ್ಮದು ಇರ್ತದೆ. ಅಲ್ಲಿ ಮಕ್ಕಳು ಈ ಶಾಲೆಗೆ ಹೋಗಿ ಇಲ್ಲಿ ಕಲೀಲಕತ್ತಾರೋ ಏನಿಲ್ಲ, ಕಲೀಲಿ ಈ ವರ್ಷ ಕಲೀಲಿಲ್ಲ ಅಂದ್ರೆ ಮುಂದಕರ ಇಂಪ್ರೂವ್ ಆಗ್ತಾರೆ, ಇಲ್ಲ ಮತ್ತು 3ನೇ ವರ್ಷಕ್ಕರ ಇಂಪ್ರೂವ್ ಆಗ್ತಾರೆ ಅನ್ನುವಂಥ ಕರ್ತವ್ಯ ನಮ್ಮ ಬಲ್ಲಿ ಇತ್ತು ಅಂತಂದ್ರೆ ನಮ್ಮ ಮಕ್ಕಳು ಬೆಳಿಲಕ್ಕೆ ಸಾಧ್ಯ ಅದ. ಪರಿಸರ ನಾವು ಹೆಂಗೆ ಕಾಯ್ತೀವೋ ಅದಕ್ಕೆ ಮಾತ್ಮರು ಹೇಳಿದ್ರು, ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರವಗಳು ಪುಣ್ಯಗಳೇನೆಂಬೆ ರಾಮನಾಥಂತ ಏನಲ್ಲ. ಹಂಗೆ ನಾವು ಏನು ಮಾಡ್ತೀವಿ ಅಂದ್ರೆ ಈ ಸಾಲಿ ಬಿಡೋಣ, ಆ ಸಾಲಿ ಬಿಡೋಣ, ಆ ಸಾಲಿ ಮಾಡಿದಾಗ ಒಂದೊಂದು ಸಸಿ ತೊಗೊಂಡು ನಾವು ಇಲ್ಲಿ ನೆಟ್ಟು ಮತ್ತೊಂದು ಸಾಲಿ ಹೋಗಿ ಕಿತ್ತಿ ಹೆಚ್ಚಿದ ನಾಡ್ತದ್ರೆ ಅದು ನಾಟಕ್ಕೆ ಸಾಧ್ಯ ಇಲ್ಲ. ನಾವು ಮಕ್ಕಳ ಸಾಲಿಗೆ ಇಲ್ಲಿ ಅಲ್ಲಿ ಕಿತ್ಕೋತ ಹೋದೆ ಒಂದೊಂದು ವರ್ಷ ಅಂತಂದ್ರೆ ಮಕ್ಕಳ ಸಾಲಿ ಸಂಸ್ಕಾರ ಆಗುತ್ತೆ ಇಲ್ಲ. ಅದಕ್ಕೆ ಸಂಸ್ಕಾರ ಕಲಿಬೇಕಾದ್ರೆ, ಸಸಿ ನಟ್ಟಬೇಕಾದ್ರೆ, ನಾವು ಏನು ಮಾಡಬೇಕಾದ್ರೆ, ಇಂಥ ಕಾರ್ಯಗಳು ನಡಿಬೇಕಾದ್ರೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಏನದಂತ ಅನ್ನೋದಕ್ಕೆ ಇದಕ್ಕೆ ತಾತ್ಪರ್ಯ ಏನು ಬೇಕು ಅಂತಂದ್ರೆ ಗುರು ಬೇಕು. ಗುರು ಇದ್ರೆ ಮಾತ್ರ ಇದು ಸಂಸ್ಕಾರ ನಮ್ಮದು ಏನು ಅನ್ನುವಂಥದ್ದು ನಮ್ಮ ಭಾರತ ದೇಶದ ಸಂಸ್ಕೃತಿ ತೋರಿಸ್ಲಕ್ಕ ಯಾರು ಬೇಕು ಅಂತಂದ್ರ ಗುರು ಬೇಕಾ ತಂಗಿ, ಗುರು ಬೇಕಾ ನಿನ್ನ ಶಿರದ ಮೇಲೆ ಕರನಿಟ್ಟು ಗಿರಿಜಾದೇವಿ ಮಾಡ್ಪ ಗುರು ಬೇಕಾ ತಂಗಿ ಅಂತಾರಲ್ಲ. ಗುರುವಿದ್ರೆ ಮಾತ್ರ ನಮಗೆ ಮುಂದಿನ ಗುರಿ ಮುಟ್ಲಕ್ಕ ಸಾಧ್ಯ ಅದ. ಗುರು ಇರ್ಲಿಲ್ಲ ನಾವು ಶಾಣ್ಯರಾಗಿ ಮನಾರ ಅಂತಂದ್ರೆ ನಮ್ಮ ಶಾಣ್ಯತನ ಪೂಜೆನೇ ಅದೆಲ್ಲದಕ್ಕೂ. ಅದಕ್ಕೆ ಇಲ್ಲಿ ಏನು ಬೇಕಪ್ಪ ನಮಗಂದ್ರೆ ಪುರಾಣ, ಪುಣ್ಯಕಥೆ, ಪ್ರವಚನಗಳು ನಮ್ಮ ಬಲ್ಲಿ ಇದ್ದಾಗ ಮಾತ್ರ ಇಲ್ಲಿ ಬಂದು ಕೂತು ನಾವು ಶ್ರವಣವನ್ನು ಮಾಡಬೇಕು, ಮನನವನ್ನು ಮಾಡಬೇಕು, ನಿಧಿಧ್ಯಾಸನವನ್ನು ಮಾಡಿದಾಗ ನಾವು ಏನಾಗ್ತೀವಿ ಅಂದ್ರೆ ನಮ್ಮ ಭಾರತ ದೇಶದ ಸಂಸ್ಕೃತಿ ನಮ್ಗೆ ಅಳಿಲಾಕ ಸಾಧ್ಯ ಇಲ್ಲ. ಇಲ್ಲ ನಾವು ನಮ್ಮ ಮನೆಯೊಳಗೆ ಕುಂದಿರ್ತೀವಿ, ಅಲ್ಲಿ ಹಚ್ಚಿರ್ಬೇಕು ಬಿಡು ಅಂತಂದ್ರೆ ಆ ಸಂಸ್ಕಾರನೇ ಕಲಿಯಲ್ರಿ. ತಾವು ಕಲಿತಿರಲ್ಲ, ತಮ್ಮ ಮಕ್ಕಳಿಗೂ ಕಲಿತಿರಲ್ಲ. ಯಾಕಂತ ಕೇಳೋ, ನಾವೇ ಬಂದು ನಾವು ಇಲ್ಲೇ ಗಾಳಿ ಬಿಟ್ಟೋದೇವ ಅಂದ್ರೆ ಮುಂದೆ ಹೆಂಗೆ ಸಸಿ ಒಂದು ನಾಟಿ ನಾವು ಬೆಳೆಸ್ತೀವಿ, ಹಂಗೆ ನಮ್ಮ ಮಕ್ಕಳನ್ನು ಕೂಡ ನಾವು ಕರ್ಕೊಂಡ್ಬಂದು ದಿನನಿತ್ಯವಾಗಿ ಇಲ್ಲಿ ಕೇಳಿ ಮತ್ತೆ ಮನೆಗೆ ಹೋಗಿ ಏನೋ ಹೇಳಿದ್ರಲ್ಲಿ ಗುರುಗಳು ಏನು ಹೇಳಿದ್ರಪ್ಪ ಅದನ್ನ ಹೇಳು ಒಂದು ನುಡಿದಾಗ ಆ ಮಕ್ಕಳಿಗೆ ಪ್ರಸಾದವನ್ನು ಮಾಡಿಸಿ ಮನ್ಯಾಗ ಅತ್ತಿ ಮಾವಾಗ ಪ್ರಸಾದ ಮಾಡಿಸಿ. ಆದ್ರೆ ಈಗ ಸಾಕಾಗಷ್ಟು ಅನ್ನಕ್ಕೆ ಕೊರತೆ ಇಲ್ಲ. ಹಿಂದಿನ ಕಾಲದೊಳಗ ನಾ ಹೇಳ್ತಿದ್ನಲ್ರಿ, ಯಾದವಾಡದೊಳಗ ಒಂದು ರೊಟ್ಟಿ ಒಳಗ ಗಂಡ ಹೆಣ್ಣಿಗೆ ನಾವು ನೀವು ನನ್ನ ಇರ್ಲಾರದ ಬಡತನ ಪರಿಸ್ಥಿತಿ ಒಳಗ ಇನ್ನೂ ಹೋಗಿ ನೋಡ್ಲಕ್ಕೆ ಏನದಂದ್ರ ಯಾದವಾಡದೊಳಗೆ ಕೋಟ್ಯಾಧಿಪತಿಗಳು ಬರುತ್ತೆ ಹೇಳ್ತಾರೆ. ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ, ಅನ್ನಕ್ಕೆ ಮೇಲೂ ಇನ್ನಿಲ್ಲ, ಅನ್ನಕ್ಕೆ ಮೇಲೂ ಇನ್ನಿಲ್ಲ ಲೋಕಕ್ಕೆ, ಅನ್ನವೇ ಪ್ರಾಣ ಸರ್ವಸ್ವ. ಪ್ರಸಾದ ಮಾಡ್ಸ್ಲಕ್ಕ ನಾವು ಏನು ಮಾಡ್ತೀವಿ ಅಂದ್ರೆ ನಾ ಮುಂದೆ ನೀ ಮುಂದೆ ಅಂತ ಯಾಕಂತೀವಿ ಅಂತಂದ್ರೆ ಅನ್ನದಾನಕ್ಕಿನ್ನ ಇನ್ನದಾನಗಳಿಲ್ಲ, ಅನ್ನಕ್ಕೆ ಮೇಲೂ ಇನ್ನಿಲ್ಲ ಲೋಕಕ್ಕೆ, ಅನ್ನವೇ ಪ್ರಾಣ ಸರ್ವಸ್ವ ಅಂತ. ಅನ್ನದಾನ ಮಾಡಿದ್ರೆ ಚಿನ್ನದಾನ ಮಾಡಿದಂಗೆ ಅಂತ ಹೇಳ್ತಾರೆ.
ಅದಕ್ಕೆ ಇಲ್ಲಿ ಅಧಿಕ ಮಾಸದೊಳಗೆ ಹೆಣ್ಣು ಮಕ್ಕಳಿಗೆ ಉಡಿ ತುಂಬಬೇಕು ಮುತ್ತೈದಿಗೆ ಅಂತೇಳಿ. ಯಾಕಂದ್ರ ಏನಂದ್ರ ಕಾಲುಂಗ್ರ ಎದಕ್ಕೆ ಹೋಲಿಸ್ತದಂದ್ರ ಜಲತತ್ವ ಅಂತಾರ ಕಾಲುಂಗ್ರಕ್ಕ. ಹಣಿ ಮೇಲಿನ ಕುಂಕುಮಕ್ಕೆ ಏನಂದ್ರ ಅಗ್ನಿ ತತ್ವ ಅಂತ ಹೋಲಿಸ್ತಾರ. ಕೊರೊಳಗಿನ ತಾಳಿಗೆ ಏನ್ ಹೋಲಿಸ್ತಾರಂದ್ರ ಪೃಥ್ವಿ ತತ್ವ ಅಂತಾರ. ಇವಕ್ಕೆ ತತ್ವಗಳು ಕೊರಳಿನ ತಾಳಿ ಕರ್ಮಣಿಗೆ ಏನ್ ಹೋಲಿಸ್ತಾರಂದ್ರ ಆಕಾಶ ತತ್ವ ಅಂತ ಹೇಳ್ತಾರ. ಅದಕ್ಕೆ ಇವು 5 ತತ್ವಗಳಲ್ಲಿದ್ದಾಗ ಒಬ್ಬಕ್ಕೆ ಮುತ್ತೈದಿ ಅನ್ನುವಂಥದ್ದು ಒಂದು ಅಲ್ಲಿ ನಮಗೆ ಗುರುತು ಸಿಗ್ತದಲ್ಲ. ಆ ಮುತ್ತೈದಿಗೆನೆ ಒಂದು ನಾವು ದಾನ ಮಾಡಿದ್ರ, ದಾನ ಮಾಡಿದ್ದು ದಾರಿ ಬುತ್ತಿಗಾಗಿ ಮುಂದಿನ ಹೊತ್ತಿಗಾಗಿ. ಈಗ ಅಧಿಕ ಮಾಸದೊಳಗೆ ನಾ ದಾನ ಮಾಡ್ತೀನಿ, ನೀ ದಾನ ಮಾಡ್ತೀವಿ. ಇವತ್ತು ನಾವೊಂದು ಹಮ್ಮಿಕೋಬೇಕಂತ ಸಣ್ಣದ ಅಳಿಲು ಕಾರ್ಯಕ್ರಮ, ನಾನು ಅಳಿಲು ಸೇವೆಯನ್ನು ಮಾಡ್ಬೇಕನ್ನೋದ್ರಾಗ ಎಲ್ಲರೂ ನಾನೀಗ ಎಲ್ಲ ಕತ್ತಿದ್ರಲ್ಲ ಅಂದ್ರೆ ಮಾಡುವಂಥ ನಮ್ಮ ಭಾರತ ದೇಶದ ಸಂಸ್ಕೃತಿ ಏನದ, ಕೊಡ್ಬೇಕನ್ನುವಂಥದ್ದು ಅದ, ಬೇಡ್ಬೇಕನ್ನುವಂಥದ್ದಿಲ್ಲಲ್ಲ. ಇದಕ್ಕೆ ಹೆಣ್ಣು ಮಕ್ಕಳು ಕಲಿಬೇಕಾದದ್ದು ಏನಂತಂದ್ರೆ ಇದಕ್ಕೊಂದು ಸಣ್ಣ ದುಷ್ಟ ಅಂತ ಹೇಳ್ತೀನಿ. ಒಬ್ಬರು ಪುರಾಣಿಕರು ಊರಿಗೆ ಪುರಾಣ ಹೇಳಕ್ ಬಂದ್ರು. ಇದಕ್ಕೆ ನಾವು ಕಲಿಬೇಕಾದದ್ದು ಏನಂದ್ರ ಪುರಾಣ ಹೇಳೋದಕ್ಕಾಯ್ತು, ಕೇಳಿ ಹೋಗೋದಕ್ಕಾಯ್ತು. ಇವತ್ತು ಉಡಿ ತುಂಬುವ ಕಾರ್ಯಕ್ರಮ ಇರುವಂಥದ್ರಿಂದ ತಾಯಂದಿರು ಹೇಗಿದ್ದೀವಿ ಅಂತಂದ್ರೆ, ಈ ಧರೆಯನ್ನ ಪಾವನಗೊಳಿಸ್ಲಿಕ್ಕೆ ಬಂದಿರುವಂತಹ ಮೃದು ಹೃದಯ, ಸಹನಾಮಯತೆ, ವಾತ್ಸಲ್ಯ, ಪ್ರೀತಿ, ಕಾಳಜಿ ಇವೆಲ್ಲವನ್ನ ಹೊಂದಿರುವಂತಹ ಭೂಮಿ ತೂಕದ ಹೆಣ್ಣಾಗಿ ಈ ಭಾರತೀಯ ಸ್ತ್ರೀ ಹೆಂಗೆ ಕಂಗೊಳಿಸ್ತಾ ಇದ್ದಾರೆ ಎಲ್ಲವನ್ನೂ ನಿಭಾಯಿಸುವಂಥದ್ದು ಭೂಮಿ ತೂಕ ಅಂತ ಹೇಳ್ತೀವಿ ನಾವು. ಭೂಮಿ ತಾಯಿ ಎಲ್ಲರನ್ನ ಹೊತ್ತಾಳ, ಪಾಪ ಮಾಡಿದವ್ರನ್ನ ಹೊತ್ತಾಳ, ಪುಣ್ಯ ಮಾಡಿದವ್ರನ್ನ ಹೊತ್ತಾಳ, ಎಲ್ಲರನ್ನೂ ಹೊತ್ತಾಳ. ಹಾಗೆ ಹೆಣ್ಣು ಕೂಡ, ಈ ಸ್ತ್ರೀನೂ ಕೂಡ ಸಹನಾಮಯಾಗಿ ಇಡೀ ಮನೆಯನ್ನ ನಂದ ಗೋಕುಲ ಮಾಡೋದ್ರೊಳಗನೆ ತನ್ನ ಇಡೀ ಸಮಯವನ್ನ ಕಳಿತಾ 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 ಬರ್ತಾಳೆ. ಈ ಉದಾಹರಣೆ ಹೇಳೋದಾದ್ರೆ, ಕೋರಿ ಹುಟ್ಟಾರೇನ ಇರದ ಹೇಳ್ತಾರ ಒಂದು ಜಾನಪದ ಹಾಡಿನೊಳಗ, ಕೂಲಿ ಮಾಡಿದರೇನ ಕೋರಿ ಹೊಡ್ತಾರೇನ ನನಗ ನನ್ನ ರಾಯ ಬಡವೇನ. ಗಂಡ ಹೆಂಗೆ ಇರ್ಲಿ, ನನ್ನ ಗಂಡ ಕೂಲಿ ಮಾಡಿದ್ರು ನನಗೆ ರಾಜನೇ ಅಂತ ಖುಷಿ ಪಡುವಂತಹ ಸ್ತ್ರೀ ಯಾರಾದ್ರೂ ಇದೆ ಅದು ಭಾರತೀಯ ನಾರಿ ಮಾತ್ರ. ಕೂಲಿ ಮಾಡಿದರೇನ ಕೋರಿ ಹೊತ್ತಾರೇನ ನನಗ ನನ್ನ ರಾಯ ಬಡವೇನ ಅಂತ ಹೇಳ್ತಾರೆ. ಎಲ್ಲರನ್ನ ನಂದ ಗೋಕುಲ ಮಾಡ್ಕೊಂಡು ಇಡೀ ಮನೆಯನ್ನ ಒಂದು ಬೆಳಕಿನ ಕಿರಣವಾಗಿ ಎಲ್ಲರನ್ನ ಸಂಭಾಳಿಸ್ತದ. ಗಂಡ ಕುಡುಕ ಇರ್ಲಿ,